ಎಲ್ಲರಿಗೂ ನಮಸ್ಕಾರ. ದೊಡ್ಡ ಪಾತ್ರೆ ಇದು ಉಪ್ಪು, ಹುಳಿ, ಖಾರ ಮತ್ತು ವಾಸನೆ ಇಷ್ಟು ಅಂಶ ಹೊಂದಿರೋಂತಹ ಈ ದೊಡ್ಡ ಪಾತ್ರೆ ತುಂಬ ಜಾಸ್ತಿ ಬಿಟ್ಟಿತ್ತು. ಅದನ್ನು ಚೆನ್ನಾಗಿ ತೊಳ್ಕೊತಾ ಇದ್ದೀವಿ. ಈಗ ಮಳೆಗಾಲ ಆಗಿರೋದ್ರಿಂದ ಮಣ್ಣು ಮರಳು ಎಲ್ಲ ಇರುತ್ತೆ. ಒಂದು 2-3 ಸಲ ತೊಳ್ಕೊಬೇಕು. ನಾವು ಆರೋಗ್ಯಕ್ಕೆ 1-2 ಎಲೆ ಹಂಗೆ ತಿನ್ಬೋದು. ಆದರೆ 5 ವಾರ ತಿನ್ನಬೇಕು ಅಂತಂದರೆ ಒಂದು ರುಚಿಯಾದ ಒಂದು ಬಜ್ಜಿ ಮಾಡ್ಕೊಂಡು ತಿನ್ಬೋದು. 5-6 ಎಷ್ಟು ಬೇಕಾದ್ರೂ ತಿನ್ಬೋದು. ಇದ್ರ ಬಜ್ಜಿನ ತುಂಬ ಚೆನ್ನಾಗಿರುತ್ತೆ, ಗರಿ ಗರಿಯಾಗಿ ಬರುತ್ತೆ. ಅದಕ್ಕೆ ಕಡಲೆ ಹಿಟ್ಟು, ಸ್ವಲ್ಪ ಜೀರಿಗೆ, ಅದನ್ನು ಸ್ವಲ್ಪ ಕುಟ್ಕೊತಾ ಇದ್ದೀನಿ. ಓಮ್ ಕಾಳು ಹಾಕೋದು ಬೇಡ, ಯಾಕೆಂದರೆ ಇದು ಓಮ್ ಕಾಳು, ಸೇಮ್ ಓಮ್ ಕಾಳು ಟೇಸ್ಟೇ ಇರುತ್ತೆ ಇದು ದೊಡ್ಡ ಪಾತ್ರೆ. ಈ ಸ್ಪೈಸಸ್ ಜಾಸ್ತಿ ಹಾಕೋದು ಬೇಡ. ಸ್ವಲ್ಪ ಉಪ್ಪು, ಸ್ವಲ್ಪ ಸೋಡಾ, ಚೂರು ಖಾರದ ಪೌಡ್ರು ಜಾಸ್ತಿ ಹಾಕೋದು ಬೇಡ. ಅದು ಖಾರ ಇರೋದ್ರಿಂದ ದೊಡ್ಡ ಪಾತ್ರೆ. ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ನೀರಾಕಿ ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಹಾಕಿ ಕಲಸಿ ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡ್ರೆ ದೊಡ್ಡ ಪಾತ್ರೆನೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಿಟ್ಟು ಜಾಸ್ತಿ ಆಗಿಬಿಡುತ್ತೆ, ದೊಡ್ಡ ಪಾತ್ರೆ ಕಡಿಮೆ ಆಗಿಬಿಡುತ್ತೆ. ಹಂಗಾಗಿ ಇದಕ್ಕೆ ಮಾತ್ರ ಸ್ವಲ್ಪ ತೆಳುವಾಗಿ ದೋಸೆ ಹಿಟ್ಟನ್ನು ಹದವಾಗಿ ಕಲಿಸ್ಕೋಬೇಕು. ಇಷ್ಟಿರಬೇಕು. ನಾವೆಲ್ಲ ತಿನ್ನೋಕ್ಕೋಸ್ಕರ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಅಕ್ಕಿ ಹಿಟ್ಟು ಮರ್ತಿದ್ದೆ, ಈಗ ಸ್ವಲ್ಪ ಹಾಕಿದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಗರಿಗರಿಯಾಗಿ ಬರುತ್ತೆ. ಈಗೆಲ್ಲ ಆರ್ಕೊಂಡಿದೆ ದೊಡ್ಡ ಪಾತ್ರೆ, ನೀರಿಂದ ತೆಗ್ದು ಹಾಕಿರೋದು. ಅದು ತೊಟ್ಟುನೇ ತಗೋಬೇಕು. ಎಲೆ ತಗೊಳೋದ್ಕಿಂತ ಸ್ವಲ್ಪ ಎಲೆ ಮುಂದೆ ಇರೋಂಥ ತೊಟ್ಟನ್ನು ತೊಗೊಂಡ್ರೆ ಎದ್ದಾಕೋಕ್ಕೆ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ಬಜ್ಜಿ ಥರ ತೊಟ್ಟು ಥರ ಇದು ಬರುತ್ತೆ. ಕಟ್ ಮಾಡ್ಕೊಂಡು ತಗೋಬೇಕು. ಎಣ್ಣೆ ಕಾಯಕ್ಕಿಟ್ಟಿದ್ದೆ, ಕಾದಿದೆ ಎಣ್ಣೆ. ಕಾದಿರೋ ಎಣ್ಣೆಗೆ ಒಂದೊಂದಾಗಿ ಬಿಡಬೇಕು. ದೊಡ್ಡ ಎಲೆ ತೊಗೊಂಡಿದ್ದೀನಿ. ಒಳ್ಳೆ ಪೂರಿ ಉಬ್ದಂಗೆ ಉಬ್ತಾ ಇರುತ್ತೆ ಈ ಬಜ್ಜಿ. ಚೆನ್ನಾಗಿ ಬರುತ್ತೆ. ಒಂಥರ ಬಲೂನ್ ಥರ ಉಬ್ಬಿದೆ ನೋಡ್ರಿ. ಈಗ ಒಂದು ಸ್ವಲ್ಪ ಒಂಬಣ್ಣ ಬರೋ ತನಕ ಕರೆದು ತಕ್ಕಬೇಕು. ತುಂಬ ಗರಿಗರಿಯಾಗಿ ದೊಡ್ಡ ಪಾತ್ರೆ ಬಜ್ಜಿ ಬಂದಿದೆ. ಈಗ ಇನ್ನೊಂದು ಸಲ ಹಾಕ್ತಿದ್ದೀನಿ. ಸ್ವಲ್ಪ ಸಣ್ಣೆಲೆ ತೊಗೊಂಡಿದ್ದೀನಿ. ತುಂಬ ಸಖತ್ತಾಗಿರುತ್ತೆ. ದೊಡ್ಡ ಪಾತ್ರೆ ತಿಂತಾಯಿದ್ದೀವಿ ಅನ್ಸೋದೇ ಇಲ್ಲ. ಮಾಮೂಲಿ ಬಜ್ಜಿ ಬೋಂಡ ಥರ ತಿನ್ನೋ ಟೇಸ್ಟೇ ಬರುತ್ತೆ ಇದು. ಬೇಗನೂ ಬೇಯುತ್ತೆ, ಏನಂದರೆ ಈರುಳ್ಳಿ ಎಲ್ಲ ಏನೂ ಹಾಕಿರಲ್ವಲ್ಲ, ಬೇಗನೆ ಬೆಂದ್ಬಿಡುತ್ತೆ. ಸಖತ್ತಾಗಿ ಬಂದಿದೆ. ತುಂಬ ಕ್ರಿಸ್ಪಿ ಇರುತ್ತೆ ಇದು ದೊಡ್ಡ ಪಾತ್ರೆ ಬಜ್ಜಿ. ನೋಡಿ ಎಷ್ಟು ಚೆನ್ನಾಗಿದೆ. ಈ ದೊಡ್ಡ ಪಾತ್ರೆಯ ಬಜ್ಜಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.